ಹಾಯ್ ಹಲೋ ಎಲ್ರಿಗೂ. ನಾನಿವತ್ತು ಹೊರಟಿದ್ದೇನೆ ನಮ್ಮ ಊರಿನ ಗ್ರಾಮ ದೇವರಾದ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಆದಷ್ಟು ನಾನು ಪ್ರತಿ ಸೋಮವಾರ ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೇನೆ. ದೇವರಿಗೆ ಪ್ರಿಯವಾದ ರುದ್ರಾಭಿಷೇಕವನ್ನು ಕೊಟ್ಟಿದ್ದೇನೆ. ಅದರ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿ ಇಟ್ಟಿದ್ದೇನೆ. ನೋಡ್ಬೋದು. ನಮ್ಮ ಮನೆ ನಾಯಿಗೆ ಕರೆಕ್ಟ್ ಗೊತ್ತಿರ್ತದೆ ಮಕ್ಕಳು ಬರೋ ಟೈಮಿಗೆ ಕರೆಕ್ಟ್ ಹೋಗಿ ಕೆಳಗಡೆ ರೋಡ್ ಹತ್ರ ಹೋಗಿ ನಿಲ್ತಾನೆ. ಅವನಿಗೆ ಬಸ್ ಬರೋದು ಗೊತ್ತಾಗ್ತದೆ, ಹೋಗಿ ಮಕ್ಕಳನ್ನು ಕಾಯ್ತಿರ್ತಾನೆ. ಹೋಗಿ ಈಗ ಗೊತ್ತಾಯಿತು ಅವನಿಗೆ ಮಕ್ಕಳು ಬಂದ್ರಂತ. ಕೆಳಗೋಡಿದ ಇಬ್ಬರು ಮಕ್ಕಳು ಬಂದರು ಸ್ಕೂಲಿಂದ. ಅವನ ಕರ್ಕೊಂಡು ಬರ್ತಾನೆ ಈಗ ಅವನು ಕೂಡ. ಇಲ್ಲಿಂದ ಈಗ ನನ್ನ ಸಣ್ಣವ ಅವನ ಅಜ್ಜಿ ಮನೆಗೆ ಚಹಾ ಕುಡಿಲಿಕ್ಕೆ ಓಡ್ತಾನೆ ನೋಡಿ. ಈಗ ಬಂದ ಕೂಡಲೇ ಅಜ್ಜಿ ಮನೆಗೆ ಹೋಗಿ ಅವನಿಗೆ ಚಹಾ ಕುಡಿಬೇಕು, ಇಲ್ಲಾಂದರೆ ಅವನಿಗೆ ಸಮಾಧಾನವೇ ಇಲ್ಲ. ಈಗ ಊಟ ಫಸ್ಟಿಗೆ ನನ್ನ ಹತ್ರ ಕೇಳ್ತಾನೆ ಹೋಗ್ಬೋದಾ ಅಂತ. ನಾನು ಹಾಂ ಅಂತ ಹೇಳಿದರೆ ಸಾಕು, ಓಡಲಿಕ್ಕೆ ಶುರುವೇ ನೋಡಿ. ಇಷ್ಟೊತ್ತಿಗೆ ಮಲಗಿರ್ತಾರೆ, ಅವರನ್ನು ಹೋಗಿ ಎಬ್ಬಿಸ್ತಾನೆ ಅವನು. ಮತ್ತು ಅವರು ಎದ್ದು ಚಹಾ ಮಾಡುವಾಗ ಲೇಟ್ ಆಗ್ತದೆ. ಆಮೇಲೆ ಅವರಿಗೆ 5:15 ಟ್ಯೂಷನ್ ಉಂಟು. ಟ್ಯೂಷನ್ಗೆ ಹೋಗಲಿಕ್ಕೆ ಲೇಟ್ ಆಗ್ತದೆ ಅವನು ತುಂಬ ಲೇಟ್ ಮಾಡಿ ಬಂದರೆ. ಹಾಗಾಗಿ ನಾನು ಕೆಲವೊಂದು ಸರ್ತಿ ಬಿಡೋದಿಲ್ಲ ಅವನನ್ನು ಹೋಗಲಿಕ್ಕೆ. ನಮ್ಮ ಊರಿನ ಸ್ಪೆಷಲ್ ಕೋರಿ ರೊಟ್ಟಿ ಸಾರು ಇವತ್ತಿನ ಸ್ಪೆಷಲ್. ಅದರೊಟ್ಟಿಗೆ ಬಿಸಿ ಬಿಸಿ ಚಹಾ ಸಂಜೆಗೆ. ಕೋರಿ ರೊಟ್ಟಿ ಸಾರೊಟ್ಟಿಗೆ. ಹನಿ ಹನಿ ಮಳೆ ಬರ್ತಾ ಉಂಟು. ನಮ್ಮ ಗಾಡಿ ಕಾಣ್ತಾ ಇಲ್ಲ, ಸ್ಕೂಟಿ. ಮೋಸ್ಟ್ಲಿ ನನ್ನ ದೊಡ್ಡ ಮಗ ಇಟ್ಕೊಂಡು ಹೋಗಿದ್ದಾನೆ ಇರಬೇಕು, ಕಾಣ್ತಾ ಇಲ್ಲ. ಬಂದ ನೋಡಿ. ಅವನಿಗೆ ಗಾಡಿ ಅವನ ಪಪ್ಪ ತಂದು ಇಟ್ಟರೆ ಸಾಕು, ಅವನಿಗೆ ಒಂದು ರೌಂಡ್ ಆದರೂ ಬಿಡಲೇಬೇಕು ಅವನಿಗೆ ಸ್ಕೂಲಿಂದ ಬಂದ ಮೇಲೆ. ನೋಡಿ ತಗೊಂಡು ಬಂದ. ಬೈತೇನಂತ ಒಮ್ಮೆ ಅಲ್ಲಿ ನಿಂತ ನೋಡಿ, ಇಟ್ಕೊಂಡು ಬಂದ. ನನ್ನ ಸಣ್ಣ ಮಗ ಆಚೆ ಎಲ್ಲೋ ಆಟ ಆಡ್ತಿದ್ದ, ಅವನನ್ನು ಕರ್ಕೊಂಡು ಬಂದ. ಪಕ್ಕದ ಮನೇಲಿದ್ದವನು. ಈಗ ಅವನನ್ನು ಕರ್ಕೊಂಡು ಇಬ್ಬರನ್ನು ಒಟ್ಟಿಗೆ ಇವರು ಕರ್ಕೊಂಡು ಈಗ ಟ್ಯೂಷನ್ಗೆ ಹೋಗ್ತಾರೆ. ಜೋರು ಮಳೆ ಬರ್ತಾ ಉಂಟು, ಹಾಗಾಗಿ ಇವ್ರು ಗಾಡಿ ತಗೊಂಡು ಹೋಗ್ತೇನೆ ಹೇಳಿದರು. ಈಗ ಟ್ಯೂಷನ್ಗೆ ಹೊರಟರು.
ನನ್ನ ಸಣ್ಣ ಪ್ರಯತ್ನಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.